ಭಾರತದ ಆಹಾರ ನಿಯಂತ್ರಕ ಸಂಸ್ಥೆಯಾಗಿರುವ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟಗಳ ಪ್ರಾಧಿಕಾರ ದೇಶದ ಪ್ರಮುಖ ಸಾಂಬಾರ ಪದಾರ್ಥಗಳ ಬ್ರ್ಯಾಂಡ್ ಆದ ಎಂಡಿಎಚ್ ಮತ್ತು ಎವರೆಸ್ಟ್ ಉತ್ಪನ್ನಗಳ ಸ್ಯಾಂಪಲ್ಗಳಲ್ಲೂ ಎಥಿಲೈನ್ ಆಕ್ಸೈಡ್ನ ಯಾವುದೇ ಕುರುಹು ಪತ್ತೆ ಹಚ್ಚಿಲ್ಲ ಎಂದು ಮೂಲಗಳು ತಿಳಿಸಿವೆ. ಈ ಬ್ರ್ಯಾಂಡ್ಗಳ ಸ್ಯಾಂಪಲ್ಗಳನ್ನು 28 ಮಾನ್ಯತೆ ಪಡೆದ ಪ್ರಯೋಗಾಲಯಗಳಲ್ಲಿ ಪರೀಕ್ಷೆಗೊಳಪಡಿಸಲಾಗಿದ್ದು, ಇನ್ನು 6 ಪ್ರಯೋಗಾಲಯಗಳ ವರದಿಗಳು ಇನ್ನಷ್ಟೇ ಬರಬೇಕಿದೆ. ಹಾಂಗ್ಕಾಂಗ್ ಮತ್ತು ಸಿಂಗಾಪುರದಲ್ಲಿ ಎಂಡಿಎಚ್ ಮತ್ತು ಎವರೆಸ್ಟ್ ಬ್ರ್ಯಾಂಡ್ಗಳ ಕೆಲ ಉತ್ಪನ್ನಗಳಲ್ಲಿ ಹಾನಿಕಾರಕ ಅಂಶಗಳು ಪತ್ತೆಯಾಗಿವೆ ಎಂದು ಹೇಳಿ ಅವುಗಳನ್ನು ಖರೀದಿಸದಂತೆ ಅಲ್ಲಿನ ಪ್ರಾಧಿಕಾರಗಳು ಗ್ರಾಹಕರಿಗೆ ಸೂಚಿಸಿದ ನಂತರ ಬೆಳವಣಿಗೆಯಲ್ಲಿ ಭಾರತದ ಆಹಾರ ಗುಣಮಟ್ಟ ನಿಯಂತ್ರಕ ಸಂಸ್ಥೆಯು ಎಂಡಿಎಚ್, ಎವರೆಸ್ಟ್ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಮಸಾಲಾ ಪುಡಿಗಳ ಸ್ಯಾಂಪಲ್ಗಳನ್ನು ಪಡೆದುಕೊಂಡಿತ್ತು. ಎಂಡಿಎಚ್ನ ಮದ್ರಾಸ್ ಕರಿ ಪೌಡರ್, ಎವರೆಸ್ಟ್ ಫಿಶ್ ಕರಿ ಮಸಾಲಾ, ಎಂಡಿಎಚ್ ಸಾಂಬಾರ ಮಸಾಲಾ, ಮಿಕ್ಸೆಡ್ ಮಸಾಲಾ ಪೌಡರ್, ಕರಿ ಪೌಡರ್ ಇವುಗಳಲ್ಲಿ ಹಾನಿಕಾರಕ ಅಂಶ ಇದೆ ಎಂದು ಹಾಂಗ್ಕಾಂಗ್ ಮತ್ತು ಸಿಂಗಾಪುರದ ಪ್ರಾಧಿಕಾರಗಳು ಹೇಳಿಕೊಂಡ ನಂತರ ಏಪ್ರಿಲ್ 22ರಿಂದ ಈ ಉತ್ಪನ್ನಗಳ ಮಾದರಿಯನ್ನ ಸಂಗ್ರಹಿಸಲಾಗಿತ್ತು. ಎವರೆಸ್ಟ್ನ 2 ಉತ್ಪಾದನಾ ಘಟಕಗಳು ಮತ್ತು ಎಂಡಿಎಚ್ನ 11 ಘಟಕಗಳಿಂದ ಸ್ಯಾಂಪಲ್ ಸಂಗ್ರಹಿಸಲಾಗಿತ್ತು. ಇವುಗಳ ಹೊರತಾಗಿ ಇತರ ಬ್ರ್ಯಾಂಡ್ಗಳ 300ಕ್ಕೂ ಅಧಿಕ ಸ್ಯಾಂಪಲ್ಗಳನ್ನು ಪಡೆದು ಮಾನ್ಯತೆ ಪಡೆದ ಪ್ರಯೋಗಾಲಯಗಳಲ್ಲಿ ಪರೀಕ್ಷೆಯನ್ನ ನಡೆಸಲಾಗಿತ್ತು ಎಂದು ವರದಿಯಾಗಿದೆ.